ಗ್ಯಾಸ್ ಬರದ ನಡುವೆ ಭಾರತಕ್ಕೆ ಸಿಹಿ ಸುದ್ದಿ ಸಿಕ್ಕಿದೆ. ಒಂದು ಕಾಲದ ಕಪ್ಪು ನೀರು ಶಿಕ್ಷೆಗೆ ಹೆಸರಾಗಿದ್ದ ಅಂಡಮಾನ್ ಈಗ ಭಾರತದ ಪಾಲಿಗೆ ನೀಲಿ ಚಿನ್ನದ ಗಣಿಯಾಗಿ ಮಾರ್ಪಟ್ಟಿದೆ. ಈ ಆವಿಷ್ಕಾರದಿಂದಾಗಿ ಭಾರತ ವಿಶ್ವದ ಇಂಧನ ಮಾರುಕಟ್ಟೆಯಲ್ಲಿ ತನ್ನದೇ ಆದ ಹೊಸ ಹಾದಿಯನ್ನ ಸೃಷ್ಟಿಸಿಕೊಳ್ಳಲಿದೆ. ಭಾರತಕ್ಕೆ ಹೊಡೆಯಿತು ದೊಡ್ಡ ಜಾಕ್ಪಾಟ್. ಗ್ಯಾಸ್ ನಿಧಿ ಕಂಡು ನಿದ್ದೆಗೆಟ್ಟ ಗಲ್ಫ್ ರಾಷ್ಟ್ರಗಳು. ಪೆಟ್ರೋಲ್ ಗ್ಯಾಸ್ಗಾಗಿ ಗಲ್ಫ್ ರಾಷ್ಟ್ರಗಳತ್ತ ಮುಖ ಮಾಡುತ್ತಿದ್ದ ಭಾರತಕ್ಕೆ ಈಗ ಸಮುದ್ರದ ಅಲೆಗಳ ನಡುವೆ ಉತ್ತರ ಸಿಕ್ಕಿದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಆಳ ಸಮುದ್ರದಲ್ಲಿ ಪತ್ತೆಯಾಗಿರುವ ಬೃಹತ್ ನೈಸರ್ಗಿಕ ಅನಿಲ ನಿಕ್ಷೇಪವು ಭಾರತದ ಆರ್ಥಿಕತೆಯ ಚಿತ್ರಣವನ್ನೇ ಬದಲಿಸುವ ಮುನ್ಸೂಚನೆ ನೀಡಿದೆ. ಈ ಶ್ರೀ ವಿಜಯಪುರಂ ನಿಕ್ಷೇಪವು ಕೇವಲ ಇಂಧನ ಮೂಲವಲ್ಲ, ಬದಲಾಗಿ ಅರಬ್ ರಾಷ್ಟ್ರಗಳ ಮೇಲಿನ ನಮ್ಮ ಅವಲಂಬನೆಯನ್ನ ಮುರಿಯಬಲ್ಲ ಬಲಶಾಲಿ ಅಸ್ತ್ರ. ಬಹುಕಾಲದಿಂದಲೂ ಕಡಿಮೆ ಅನ್ವೇಷಿತ ಪ್ರದೇಶವಾಗಿದ್ದ ಅಂಡಮಾನ್ ಮತ್ತು ನಿಕೋಬಾರ್ ಭಾರತದ ಇಂಧನ ಭವಿಷ್ಯದ ಪ್ರಮುಖ ಕೇಂದ್ರವಾಗಲಿದೆ. ಸುಮಾರು 1 ಮಿಲಿಯನ್ ಚದರ ಕಿಲೋಮೀಟರ್ ವ್ಯಾಪ್ತಿಯ ಈ ಪ್ರದೇಶವನ್ನ ಅನ್ವೇಷಣೆಗೆ ತೆರೆದಿದ್ದು, ಇದರಿಂದ ಇಂಧನ ಕ್ಷೇತ್ರದಲ್ಲಿ ಹೊಸ ದಿಕ್ಕು ಸಿಕ್ಕಿದೆ. ವಿಜ್ಞಾನಿಗಳ ಅಂದಾಜು ಪ್ರಕಾರ ಈ ಪ್ರದೇಶದಲ್ಲಿ ಸುಮಾರು 371 ಮಿಲಿಯನ್ ಟನ್ ತೈಲ ಸಂಪನ್ಮೂಲಗಳು ಇರಬಹುದು. ಇದು ಭಾರತದ ಇಂಧನ ಅವಲಂಬನೆಯನ್ನ ಕಡಿಮೆ ಮಾಡಲಿದೆ. OIL ಸಂಸ್ಥೆ ವಿಜಯಪುರಂ 1, 2 ಮತ್ತು 3 ಎಂಬ 3 ಬಾವಿಗಳನ್ನ ಕೊರೆದಿದ್ದು, ವಿಜಯಪುರಂ 2ರಲ್ಲಿ 87% ಮೀಥೇನ್ ಹೊಂದಿರುವ ಅನಿಲ ಪತ್ತೆಯಾಗಿದೆ. ಆದರೆ ಈ ತೈಲ ಮಾರುಕಟ್ಟೆಗೆ ಬರಲು 6 ರಿಂದ 10 ವರ್ಷಗಳ ಕಾಲ ಬೇಕಾಗುತ್ತಂತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಗ್ಯಾಸ್ ಬರದ ನಡುವೆ ಭಾರತಕ್ಕೆ ಸಿಹಿ ಸುದ್ದಿ ಸಿಕ್ಕಿದೆ. ಒಂದು ಕಾಲದ ಕಪ್ಪು ನೀರು ಶಿಕ್ಷೆಗೆ ಹೆಸರಾಗಿದ್ದ ಅಂಡಮಾನ್ ಈಗ ಭಾರತದ ಪಾಲಿಗೆ ನೀಲಿ ಚಿನ್ನದ ಗಣಿಯಾಗಿ ಮಾರ್ಪಟ್ಟಿದೆ. ಈ ಆವಿಷ್ಕಾರದಿಂದಾಗಿ ಭಾರತ ವಿಶ್ವದ ಇಂಧನ ಮಾರುಕಟ್ಟೆಯಲ್ಲಿ ತನ್ನದೇ ಆದ ಹೊಸ ಹಾದಿಯನ್ನ ಸೃಷ್ಟಿಸಿಕೊಳ್ಳಲಿದೆ. ಭಾರತಕ್ಕೆ ಹೊಡೆಯಿತು ದೊಡ್ಡ ಜಾಕ್ಪಾಟ್. ಗ್ಯಾಸ್ ನಿಧಿ ಕಂಡು ನಿದ್ದೆಗೆಟ್ಟ ಗಲ್ಫ್ ರಾಷ್ಟ್ರಗಳು. ಪೆಟ್ರೋಲ್ ಗ್ಯಾಸ್ಗಾಗಿ ಗಲ್ಫ್ ರಾಷ್ಟ್ರಗಳತ್ತ ಮುಖ ಮಾಡುತ್ತಿದ್ದ ಭಾರತಕ್ಕೆ ಈಗ ಸಮುದ್ರದ ಅಲೆಗಳ ನಡುವೆ ಉತ್ತರ ಸಿಕ್ಕಿದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಆಳ ಸಮುದ್ರದಲ್ಲಿ ಪತ್ತೆಯಾಗಿರುವ ಬೃಹತ್ ನೈಸರ್ಗಿಕ ಅನಿಲ ನಿಕ್ಷೇಪವು ಭಾರತದ ಆರ್ಥಿಕತೆಯ ಚಿತ್ರಣವನ್ನೇ ಬದಲಿಸುವ ಮುನ್ಸೂಚನೆ ನೀಡಿದೆ. ಈ ಶ್ರೀ ವಿಜಯಪುರಂ ನಿಕ್ಷೇಪವು ಕೇವಲ ಇಂಧನ ಮೂಲವಲ್ಲ, ಬದಲಾಗಿ ಅರಬ್ ರಾಷ್ಟ್ರಗಳ ಮೇಲಿನ ನಮ್ಮ ಅವಲಂಬನೆಯನ್ನ ಮುರಿಯಬಲ್ಲ ಬಲಶಾಲಿ ಅಸ್ತ್ರ. ಬಹುಕಾಲದಿಂದಲೂ ಕಡಿಮೆ ಅನ್ವೇಷಿತ ಪ್ರದೇಶವಾಗಿದ್ದ ಅಂಡಮಾನ್ ಮತ್ತು ನಿಕೋಬಾರ್ ಭಾರತದ ಇಂಧನ ಭವಿಷ್ಯದ ಪ್ರಮುಖ ಕೇಂದ್ರವಾಗಲಿದೆ. ಸುಮಾರು 1 ಮಿಲಿಯನ್ ಚದರ ಕಿಲೋಮೀಟರ್ ವ್ಯಾಪ್ತಿಯ ಈ ಪ್ರದೇಶವನ್ನ ಅನ್ವೇಷಣೆಗೆ ತೆರೆದಿದ್ದು, ಇದರಿಂದ ಇಂಧನ ಕ್ಷೇತ್ರದಲ್ಲಿ ಹೊಸ ದಿಕ್ಕು ಸಿಕ್ಕಿದೆ. ವಿಜ್ಞಾನಿಗಳ ಅಂದಾಜು ಪ್ರಕಾರ ಈ ಪ್ರದೇಶದಲ್ಲಿ ಸುಮಾರು 371 ಮಿಲಿಯನ್ ಟನ್ ತೈಲ ಸಂಪನ್ಮೂಲಗಳು ಇರಬಹುದು. ಇದು ಭಾರತದ ಇಂಧನ ಅವಲಂಬನೆಯನ್ನ ಕಡಿಮೆ ಮಾಡಲಿದೆ. OIL ಸಂಸ್ಥೆ ವಿಜಯಪುರಂ 1, 2 ಮತ್ತು 3 ಎಂಬ 3 ಬಾವಿಗಳನ್ನ ಕೊರೆದಿದ್ದು, ವಿಜಯಪುರಂ 2ರಲ್ಲಿ 87% ಮೀಥೇನ್ ಹೊಂದಿರುವ ಅನಿಲ ಪತ್ತೆಯಾಗಿದೆ. ಆದರೆ ಈ ತೈಲ ಮಾರುಕಟ್ಟೆಗೆ ಬರಲು 6 ರಿಂದ 10 ವರ್ಷಗಳ ಕಾಲ ಬೇಕಾಗುತ್ತಂತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಗ್ಯಾಸ್ ಬರದ ನಡುವೆ ಭಾರತಕ್ಕೆ ಸಿಹಿ ಸುದ್ದಿ ಸಿಕ್ಕಿದೆ. ಒಂದು ಕಾಲದ ಕಪ್ಪು ನೀರು ಶಿಕ್ಷೆಗೆ ಹೆಸರಾಗಿದ್ದ ಅಂಡಮಾನ್ ಈಗ ಭಾರತದ ಪಾಲಿಗೆ ನೀಲಿ ಚಿನ್ನದ ಗಣಿಯಾಗಿ ಮಾರ್ಪಟ್ಟಿದೆ. ಈ ಆವಿಷ್ಕಾರದಿಂದಾಗಿ ಭಾರತ
ವಿಶ್ವದ ಇಂಧನ ಮಾರುಕಟ್ಟೆಯಲ್ಲಿ ತನ್ನದೇ ಆದ ಹೊಸ ಹಾದಿಯನ್ನ ಸೃಷ್ಟಿಸಿಕೊಳ್ಳಲಿದೆ. ಭಾರತಕ್ಕೆ ಹೊಡೆಯಿತು ದೊಡ್ಡ ಜಾಕ್ಪಾಟ್. ಗ್ಯಾಸ್ ನಿಧಿ ಕಂಡು ನಿದ್ದೆಗೆಟ್ಟ ಗಲ್ಫ್ ರಾಷ್ಟ್ರಗಳು. ಪೆಟ್ರೋಲ್ ಗ್ಯಾಸ್ಗಾಗಿ ಗಲ್ಫ್ ರಾಷ್ಟ್ರಗಳತ್ತ ಮುಖ ಮಾಡುತ್ತಿದ್ದ ಭಾರತಕ್ಕೆ ಈಗ ಸಮುದ್ರದ ಅಲೆಗಳ ನಡುವೆ ಉತ್ತರ ಸಿಕ್ಕಿದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಆಳ ಸಮುದ್ರದಲ್ಲಿ ಪತ್ತೆಯಾಗಿರುವ ಬೃಹತ್ ನೈಸರ್ಗಿಕ ಅನಿಲ ನಿಕ್ಷೇಪವು ಭಾರತದ ಆರ್ಥಿಕತೆಯ ಚಿತ್ರಣವನ್ನೇ ಬದಲಿಸುವ ಮುನ್ಸೂಚನೆ ನೀಡಿದೆ. ಈ ಶ್ರೀ ವಿಜಯಪುರಂ ನಿಕ್ಷೇಪವು ಕೇವಲ ಇಂಧನ ಮೂಲವಲ್ಲ, ಬದಲಾಗಿ ಅರಬ್ ರಾಷ್ಟ್ರಗಳ ಮೇಲಿನ ನಮ್ಮ ಅವಲಂಬನೆಯನ್ನ ಮುರಿಯಬಲ್ಲ ಬಲಶಾಲಿ ಅಸ್ತ್ರ. ಬಹುಕಾಲದಿಂದಲೂ ಕಡಿಮೆ ಅನ್ವೇಷಿತ ಪ್ರದೇಶವಾಗಿದ್ದ ಅಂಡಮಾನ್ ಮತ್ತು ನಿಕೋಬಾರ್ ಭಾರತದ ಇಂಧನ ಭವಿಷ್ಯದ ಪ್ರಮುಖ ಕೇಂದ್ರವಾಗಲಿದೆ. ಸುಮಾರು 1 ಮಿಲಿಯನ್ ಚದರ ಕಿಲೋಮೀಟರ್ ವ್ಯಾಪ್ತಿಯ ಈ ಪ್ರದೇಶವನ್ನ ಅನ್ವೇಷಣೆಗೆ ತೆರೆದಿದ್ದು, ಇದರಿಂದ ಇಂಧನ ಕ್ಷೇತ್ರದಲ್ಲಿ ಹೊಸ ದಿಕ್ಕು ಸಿಕ್ಕಿದೆ. ವಿಜ್ಞಾನಿಗಳ ಅಂದಾಜು ಪ್ರಕಾರ ಈ ಪ್ರದೇಶದಲ್ಲಿ ಸುಮಾರು 371 ಮಿಲಿಯನ್ ಟನ್ ತೈಲ ಸಂಪನ್ಮೂಲಗಳು ಇರಬಹುದು. ಇದು ಭಾರತದ ಇಂಧನ ಅವಲಂಬನೆಯನ್ನ ಕಡಿಮೆ ಮಾಡಲಿದೆ. OIL ಸಂಸ್ಥೆ ವಿಜಯಪುರಂ 1, 2 ಮತ್ತು 3 ಎಂಬ 3 ಬಾವಿಗಳನ್ನ ಕುರಿತಿದ್ದು, ವಿಜಯಪುರಂ 2ರಲ್ಲಿ 87% ಮೀಥೇನ್ ಹೊಂದಿರುವ ಅನಿಲ ಪತ್ತೆಯಾಗಿದೆ. ಆದರೆ ಈ ತೈಲ ಮಾರುಕಟ್ಟೆಗೆ ಬರಲು 6 ರಿಂದ 10 ವರ್ಷಗಳ ಕಾಲ ಬೇಕಾಗುತ್ತಂತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಗ್ಯಾಸ್ ಬರದ ನಡುವೆ ಭಾರತಕ್ಕೆ ಸಿಹಿ ಸುದ್ದಿ ಸಿಕ್ಕಿದೆ. ಒಂದು ಕಾಲದ ಕಪ್ಪು ನೀರು ಶಿಕ್ಷೆಗೆ ಹೆಸರಾಗಿದ್ದ ಅಂಡಮಾನ್ ಈಗ ಭಾರತದ ಪಾಲಿಗೆ ನೀಲಿ ಚಿನ್ನದ ಗಣಿಯಾಗಿ ಮಾರ್ಪಟ್ಟಿದೆ. ಈ ಆವಿಷ್ಕಾರದಿಂದಾಗಿ ಭಾರತ ವಿಶ್ವದ ಇಂಧನ ಮಾರುಕಟ್ಟೆಯಲ್ಲಿ ತನ್ನದೇ ಆದ ಹೊಸ ಹಾದಿಯನ್ನ ಸೃಷ್ಟಿಸಿಕೊಳ್ಳಲಿದೆ. ಭಾರತಕ್ಕೆ ಹೊಡೆಯಿತು ದೊಡ್ಡ ಜಾಕ್ಪಾಟ್. ಗ್ಯಾಸ್ ನಿಧಿ ಕಂಡು ನಿದ್ದೆಗೆಟ್ಟ ಗಲ್ಫ್ ರಾಷ್ಟ್ರಗಳು. ಪೆಟ್ರೋಲ್ ಗ್ಯಾಸ್ಗಾಗಿ ಗಲ್ಫ್ ರಾಷ್ಟ್ರಗಳತ್ತ ಮುಖ ಮಾಡುತ್ತಿದ್ದ ಭಾರತಕ್ಕೆ ಈಗ ಸಮುದ್ರದ ಅಲೆಗಳ ನಡುವೆ ಉತ್ತರ ಸಿಕ್ಕಿದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಆಳ ಸಮುದ್ರದಲ್ಲಿ ಪತ್ತೆಯಾಗಿರುವ ಬೃಹತ್ ನೈಸರ್ಗಿಕ ಅನಿಲ ನಿಕ್ಷೇಪವು ಭಾರತದ ಆರ್ಥಿಕತೆಯ ಚಿತ್ರಣವನ್ನೇ ಬದಲಿಸುವ ಮುನ್ಸೂಚನೆ ನೀಡಿದೆ. ಈ ಶ್ರೀ ವಿಜಯಪುರಂ ನಿಕ್ಷೇಪವು ಕೇವಲ ಇಂಧನ ಮೂಲವಲ್ಲ, ಬದಲಾಗಿ ಅರಬ್ ರಾಷ್ಟ್ರಗಳ ಮೇಲಿನ ನಮ್ಮ ಅವಲಂಬನೆಯನ್ನ ಮುರಿಯಬಲ್ಲ ಬಲಶಾಲಿ ಅಸ್ತ್ರ. ಬಹುಕಾಲದಿಂದಲೂ ಕಡಿಮೆ ಅನ್ವೇಷಿತ ಪ್ರದೇಶವಾಗಿದ್ದ ಅಂಡಮಾನ್ ಮತ್ತು ನಿಕೋಬಾರ್ ಭಾರತದ ಇಂಧನ ಭವಿಷ್ಯದ ಪ್ರಮುಖ ಕೇಂದ್ರವಾಗಲಿದೆ. ಸುಮಾರು 1 ಮಿಲಿಯನ್ ಚದರ ಕಿಲೋಮೀಟರ್ ವ್ಯಾಪ್ತಿಯ ಈ ಪ್ರದೇಶವನ್ನ ಅನ್ವೇಷಣೆಗೆ ತೆರೆದಿದ್ದು, ಇದರಿಂದ ಇಂಧನ ಕ್ಷೇತ್ರದಲ್ಲಿ ಹೊಸ ದಿಕ್ಕು ಸಿಕ್ಕಿದೆ. ವಿಜ್ಞಾನಿಗಳ ಅಂದಾಜು ಪ್ರಕಾರ ಈ ಪ್ರದೇಶದಲ್ಲಿ ಸುಮಾರು 371 ಮಿಲಿಯನ್ ಟನ್ ತೈಲ ಸಂಪನ್ಮೂಲಗಳು ಇರಬಹುದು. ಇದು ಭಾರತದ ಇಂಧನ ಅವಲಂಬನೆಯನ್ನ ಕಡಿಮೆ ಮಾಡಲಿದೆ. OIL ಸಂಸ್ಥೆ ವಿಜಯಪುರಂ 1, 2 ಮತ್ತು 3 ಎಂಬ 3 ಬಾವಿಗಳನ್ನ ಕುರಿತಿದ್ದು, ವಿಜಯಪುರಂ 2ರಲ್ಲಿ 87% ಮೀಥೇನ್ ಹೊಂದಿರುವ ಅನಿಲ ಪತ್ತೆಯಾಗಿದೆ. ಆದರೆ ಈ ತೈಲ ಮಾರುಕಟ್ಟೆಗೆ ಬರಲು 6 ರಿಂದ 10 ವರ್ಷಗಳ ಕಾಲ ಬೇಕಾಗುತ್ತಂತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.